ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ RC ವೆಹಿಕಲ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಅದು ಯಾವುದು ಅಂದರೆ ಇಲ್ಲಿ ನೋಡಿ, ಎಕ್ಸ್ಕವೇಟರ್. ಇದು ಮಕ್ಕಳಿಗೆಲ್ಲ ತುಂಬ ಮೋಸ್ಟ್ ಫೇವ್ರೇಟ್ ಎಕ್ಸ್ಕವೇಟರು. ಇದನ್ನು ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಅಮೆಜಾನಿಂದ ಏನೋ ಆರ್ಡರ್ ಮಾಡಿದ್ದೆ. ಇದು ಅರೌಂಡ್ ನನಗೆ 2800 ರುಪೀಸ್ ಏನೋ ಆಯಿತು. ಬನ್ನಿ ಫ್ರೆಂಡ್ಸ್, ಇವತ್ತು ಅನ್ಬಾಕ್ಸ್ ಮಾಡೇ ಬಿಡೋಣ. ನಮ್ಮ ಟೆರಸ್ ಮೇಲೆ ಹೋಗೋಣ ಬನ್ನಿ. ಈಗ ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತಾ ಇದೆ ಬಾಕ್ಸು. ನೋಡಿ, ನಿಮಗೆ ಇಲ್ಲಿ ಈ ಬಾಕ್ಸಲ್ಲಿ ಇಷ್ಟು ಆಪ್ಷನ್ಸ್ ಬರುತ್ತೆ. ನಿಮಗೆ ಇದರಲ್ಲಿ ಈ ಎಕ್ಸ್ಕವೇಟರಲ್ಲಿ ಏನೇನು ಕೊಟ್ಟಿದ್ದಾರೆ, ಏನೇನು ಆಪ್ಷನ್ಸ್ ಇದೆ, ಏನೇನು ಫೀಚರ್ಸ್ ಇದೆ ಅಂತ ಕೊಟ್ಟಿದ್ದಾರೆ ನೋಡಿ. ಫಾರ್ವರ್ಡ್ ಬ್ಯಾಕ್ವರ್ಡ್ ಅಂದರೆ ಹಿಂದೆ ಮುಂದೆ, ಲೆಫ್ಟ್ ಟು ರೈಟು, ಒನ್ ಕ್ಲಿಕ್ ಪ್ರೆಸೆಂಟೇಷನ್ ಅಂದರೆ ಇದರಲ್ಲೊಂದು ರಿಮೋಟಲ್ಲಿ ಒಂದು ಬಟನ್ ಕೊಟ್ಟಿರ್ತಾರೆ. ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಅದೇನೇನು ಪರ್ಫಾರ್ಮೆನ್ಸ್ ಮಾಡುತ್ತೆ ಎಲ್ಲ ತೋರಿಸುತ್ತೆ ನಿಮಗೆ. ಆಮೇಲೆ ತೋಡೋದು, ಡಿಗ್ಗಿಂಗ್, ಅನ್ಇನ್ಸ್ಟಾಲ್, ಎಲ್ಲ ಸುರಿಯೋದು. ಆಮೇಲೆ 680 ರೊಟೇಷನ್ ಅಂದರೆ ಈ ಎಕ್ಸ್ಕವೇಟರ್ದು ಮೇಯ್ನ್ ಬಾಡಿ ಅಂದರೆ ಇಷ್ಟು ಬಾಡಿ ಇರುತ್ತಲ್ಲ, ಅದು 2 ರೌಂಡ್ ಹಾಕುತ್ತೆ ಆಯಿತಾ. ಆಮೇಲೆ ಲೈಟ್ಸ್ ಬರುತ್ತೆ, ಸೌಂಡ್ ಬರುತ್ತೆ, ಆಲ್ ರೌಂಡ್ ಆ ಎಲ್ಲ ಡೈರೆಕ್ಷನಲ್ಲೂ ತಿರುಗುತ್ತೆ. ಸ್ಪ್ರೇ, ವಾಟರ್ ಸ್ಪ್ರೇನೂ ಸಹ ಬರುತ್ತೆ ಫ್ರೆಂಡ್ಸ್. ನೋಡಿ, ಈಗ ಬನ್ನಿ ಅನ್ಬಾಕ್ಸ್ ಮಾಡೇ ಬಿಡೋಣ. ಈಗ ಫ್ರೆಂಡ್ಸ್, ಇದನ್ನು ತುಂಬ ಹಿಂದೆನೇ ಪರ್ಚೇಸ್ ಮಾಡಿಬಿಟ್ಟಿದೆ. ನಿಮಗೆ ಬೇರೆ ಬೇರೆ ವಿಡಿಯೋದಲ್ಲಿ ಬೇರೆ ಬೇರೆ ವೆಹಿಕಲ್ನ ತೋರಿಸ್ದಂಗೆ ಇದನ್ನು ಸಹ ತುಂಬ ಹಿಂದೆನೇ ಪರ್ಚೇಸ್ ಮಾಡಿ ಎಲ್ಲ ಆಟ ಆಡ್ಬಿಟ್ಟಿದ್ದೀನಿ. ಈಗ ನಿಮಗೋಸ್ಕರ ತಿರ್ಗಾ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತಾ ಇದೆ ಎಕ್ಸ್ಕವೇಟರು. ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಇದು ಮೆಟಲ್ ಬಕೆಟ್ ಬರುತ್ತೆ ನಿಮಗೆ, ಓಕೆನಾ. ಆಮೇಲೆ ಇಲ್ಲಿ ನಿಮಗೆ ಟಾಯ್ ಡ್ರೈವರ್ ಸಹ ಕೊಂಡಿಸಿರ್ತಾರೆ ನೋಡಿ. ಇಲ್ಲಿ ನೀವು ಓಪನ್ ಮಾಡಿಬಿಟ್ಟು ಈ ಥರ ಇಲ್ಲಿ ಓಪನ್ ಮಾಡಿ ವಾಟರ್ನ ಫಿಲಪ್ ಮಾಡಬೇಕು. ಆಲ್ರೆಡಿ ಸ್ವಲ್ಪ ಫಿಲಪ್ ಮಾಡಿದ್ದೀನಿ ನಾನು, ಓಕೆನಾ. ವಾಟರ್ ಫಿಲಪ್ ಮಾಡಿದ್ರೆ ರಿಮೋಟಲ್ಲಿ ಒಂದು ಬಟನ್ ಕೊಟ್ಟಿರ್ತಾರೆ, ಅದನ್ನು ಪ್ರೆಸ್ ಮಾಡಿದ್ರೆ ವಾಟರ್ ಸ್ಮೋಕು ಸಹ ನಿಮ್ಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಇಲ್ಲಿ ನಿಮಗೆ ಆನ್ ಆ್ಯಂಡ್ ಆಫ್ ಬಟನ್ ಬರುತ್ತೆ. ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಬರುತ್ತೆ. ಇಲ್ಲಿ ಓಪನ್ ಮಾಡಿಬಿಟ್ಟು ನಿಮ್ಮದು ರೀಚಾರ್ಜಬಲ್ ಬ್ಯಾಟ್ರಿ ಹಾಕಬೇಕಾಗುತ್ತೆ. ಇಲ್ಲಿ ನಿಮಗೆ ಬಾಕ್ಸ್ ಜೊತೆ ಒಂದು ರಿಮೋಟ್ ಬರುತ್ತೆ, ಆಮೇಲೆ ಒಂದು ಸ್ಕ್ರೂ ಡ್ರೈವರ್ ಬರುತ್ತೆ, ರೀಚಾರ್ಜಬಲ್ ಬ್ಯಾಟ್ರಿ ಬರುತ್ತೆ, ಆಮೇಲೆ ಒಂದು ವಾಟರ್ ಫಿಲ್ಲರ್ ಬರುತ್ತೆ. ಇಷ್ಟು ಬರುತ್ತೆ ನೋಡಿ. ಇಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ರೀಚಾರ್ಜಬಲ್ ಬ್ಯಾಟ್ರಿನ ಇನ್ಸರ್ಟ್ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿರುತ್ತೆ. ಇದು ಇಷ್ಟಪ್ಪ ಬರುತ್ತೆ ನಿಮಗೆ ರೀಚಾರ್ಜಬಲ್ ಬ್ಯಾಟ್ರಿ. ಇದು 1200 mAh ಇದೆ. ನೀವು ಅರೌಂಡ್ 1 ಅವರ್ ಚಾರ್ಜ್ ಮಾಡಬೇಕಾಗುತ್ತೆ. ಇದನ್ನು 1 ಅವರ್ ಚಾರ್ಜ್ ಮಾಡಿದ್ರೆ ನಿಮಗೆ ಇಲ್ಲ ಅಂದ್ರೂ ಒಂದು 45 ಮಿನಿಟ್ಸ್ 1 ಅವರ್ ಪ್ಲೇ ಮಾಡ್ಬೋದು ಆರಾಮಾಗಿ. ಬನ್ನಿ ಮತ್ತೆ ಇನ್ಸರ್ಟ್ ಮಾಡಿಬಿಡೋಣ ಒಳಗಡೆಗೆ. ಸ್ವಲ್ಪ ನನಗೆ ಕಷ್ಟ ಅನಿಸುತ್ತೆ ಇನ್ಸರ್ಟ್ ಮಾಡಬೇಕಾದ್ರೆ. ಓಕೆ, ಕರೆಕ್ಟಾಗಿ ಕೂತ್ಕೊಂಡಿದೆ. ಇಷ್ಟೇ. ಇದನ್ನು ಆಲ್ರೆಡಿ ನಾನು ಫುಲ್ ರೀಚಾರ್ಜ್ ಮಾಡಿದ್ದೀನಿ ಬ್ಯಾಟ್ರಿನ. ನೋಡಿ ಫ್ರೆಂಡ್ಸ್, ರಿಮೋಟ್ ಕಂಟ್ರೋಲ್ ಇದೇನೆ. ಇದಕ್ಕೆ ಏನು ನಿಮಗೆ ಬ್ಯಾಟ್ರಿ ಏನು ಕೊಟ್ಟಿರಲ್ಲ, ನೀವು ಬ್ಯಾಟ್ರಿನೆಲ್ಲ ಇನ್ಸರ್ಟ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಇನ್ಸರ್ಟ್ ಮಾಡಿಬಿಟ್ಟಿದ್ದೀನಿ ಬ್ಯಾಟ್ರೀಸ್ನ. ನೋಡಿ, ಇಲ್ಲಿ ಇನ್ಸರ್ಟ್ ಮಾಡಿದ್ದೀನಿ, ಓಕೆನಾ. ನೋಡಿ ಫ್ರೆಂಡ್ಸ್, ನಿಮಗೆ ಈ ಬ್ಯಾಟ್ರಿಯಲ್ಲಿ ಇದು ರಿಮೋಟ್ ಕಂಟ್ರೋಲಲ್ಲಿ ಇಷ್ಟು ಆಪ್ಷನ್ಸ್ ಬರುತ್ತೆ. ಫಾರ್ವರ್ಡು, ಬ್ಯಾಕ್ವರ್ಡು, ಮ್ಯೂಸಿಕ್ಕು ಅಂದರೆ ಎಕ್ಸ್ಕವೇಟರ್ದು ಏನು ಸೌಂಡ್ ಬರುತ್ತೆ ಆ ಸೌಂಡನ್ನ ಇದು ಪ್ಲೇ ಮಾಡುತ್ತೆ. ಮ್ಯೂಸಿಕ್ ಬಟನ್ನು, ಆಮೇಲೆ ಲೈಟು, ಒನ್ ಕ್ಲಿಕ್ ಪ್ರೆಸೆಂಟೇಷನ್ನು. ಆಲ್ರೆಡಿ ಹೇಳೋದ್ನಲ್ಲ, ನಿಮಗೆ ಒಂದು ಕ್ಲಿಕ್ ಮಾಡಿಬಿಟ್ರೆ ಇದು ಏನೇನು ಪರ್ಫಾರ್ಮೆನ್ಸ್ ಮಾಡುತ್ತೆ ಎಲ್ಲ ತೋರಿಸುತ್ತೆ. ಆಮೇಲೆ ವಾಟರ್ ಸ್ಮೋಕ್ ಆನು ಆಫು, ಆಮೇಲೆ ಲೆಫ್ಟು ರೈಟು, ಆಮೇಲೆ ಇದನ್ನು ಮಣ್ಣನ್ನು ಅನ್ಇನ್ಸ್ಟಾಲ್ ಮಾಡೋದು, ಮಣ್ಣನ್ನು ತೋಡೋದು, ಇಷ್ಟು ಆಪ್ಷನ್ಸ್ ಇದೆ. ರಿಮೋಟ್ನ ಆನ್ ಆ್ಯಂಡ್ ಆಫ್ ಬಟನ್ ಇಲ್ಲಿ ಬರುತ್ತೆ.
ಆಮೇಲೆ ಸೈಡಲ್ಲಿ ಈ ಕಡೆ 2 ಬಟನ್ ಕೊಟ್ಟಿರ್ತಾರೆ. ಇದು ಮೇಯ್ನ್ ಬಾಡಿ ಏನಿದೆ ತೋರಿಸ್ತೀನಿ ನಿಮಗೆ ನೋಡಿ. ಇಷ್ಟು ಬಾಡಿ ಬರುತ್ತೆ ನೋಡಿ, ಎಕ್ಸೆಪ್ಟ್ ವೀಲ್ ಬಿಟ್ಟು ಇದೇನಿದೆ ಇಷ್ಟು ಅದು ರೊಟೇಟ್ ಆಗುತ್ತೆ ಈ ಸೈಡಲ್ಲಿರೋ ಬಟನ್ನ ಅಮ್ಕಿದ್ರೆ. ಓಕೆನಾ, ಇಷ್ಟು ಆಪ್ಷನ್ಸ್ ಇದೆ. ಓಕೆನಾ, ಒಂದ್ಸಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತದೆ ಎಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಪ್ಲೇ ಟೈಮ್. ಬನ್ನಿ ಈಗ ಪ್ಲೇ ಮಾಡೇ ಬಿಡೋಣ ನಾವು. ಸೇವ್ ಮಾಡಿ ಫ್ರೆಂಡ್ಸ್. ನೋಡಿ ಈಗ ಆನ್ ಮಾಡ್ತಾ ಇದ್ದೀನಿ. ಆನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಲೈಟ್ಗಳು ಬ್ಲಿಂಕ್ ಆಗ್ತಾ ಇರುತ್ತೆ ನೋಡಿ, ಈ ಥರ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ಓಕೆನಾ, ಹಾಂ ಬನ್ನಿ ಫ್ರೆಂಡ್ಸ್. ಈಗ ರಿಮೋಟಲ್ಲಿ ಏನೇನಿದೆ ನಿಮಗೆಲ್ಲ ತೋರಿಸ್ತೀನಿ. ಈಗ ರಿಮೋಟ್ನ ಆನ್ ಮಾಡಿದ್ದೀನಿ ನಾನು. ಈಗ ಮುಂದ್ಗಡೆಗೆ ಹೋಗೋದು ನೋಡಿ ಯಾವ ಥರ ಮುಂದಕ್ಕೆ ಹೋಗುತ್ತೆ ಅಂತ. ಒಂದು ಸ್ವಲ್ಪ ಬಕೆಟ್ನ ಮ್ಯಾಕ್ ಎತ್ಬಿಡೋಣ. ಹಾಂ ನೋಡಿ ಈಗ ಮುಂದಕ್ಕೆ ಯಾವ ಥರ ಹೋಗುತ್ತೆ ನೋಡಿ. ಈಗ ಹಿಂದಕ್ಕೆ ಯಾವ ಥರ ಬರುತ್ತೆ. ಓಕೆನಾ, ಇದು ಸೌಂಡ್ ಬಟನ್ನು. ಇದು ಅಮ್ಕೂರ ಸೌಂಡ್ ಆಫ್ ಆಗುತ್ತೆ, ಇದು ಅಮ್ಕೂರ ಸೌಂಡ್ ಆನ್ ಆಗುತ್ತೆ. ಓಕೆನಾ, ಇದು ಲೈಟ್ ಬಟನ್ನು. ಇದು ಅಮ್ಕೂರ ಲೈಟ್ ಆನ್ ಆಗುತ್ತೆ, ಇದು ಅಮ್ಕೂರ ಲೈಟ್ ಆಫ್ ಆಗುತ್ತೆ. ಇದು ನೋಡಿ ಲೆಫ್ಟು ರೈಟು. ಓಕೆನಾ, ಇಲ್ಲಿ ಸೈಡಲ್ಲಿ 2 ಬಟನ್ ಇದೆ ನೋಡಿ. ಇದು ಮೇಯ್ನ್ ಬಾಡಿ ರೊಟೇಟ್ ಆಗುತ್ತೆ ನೋಡಿ. 2 ರೌಂಡ್ ರೊಟೇಟ್ ಆಗುತ್ತೆ ನೋಡಿ. ಈ ಥರ 2 ರೌಂಡ್ ರೊಟೇಟ್ ಆಗುತ್ತೆ. ಓಕೆನಾ, ಇದು 1 ಕ್ಲಿಕ್ ಪ್ರೆಸೆಂಟೇಷನ್. ಇದನ್ನು ಜಸ್ಟ್ ಪ್ರೆಸ್ ಮಾಡಿಬಿಟ್ರೆ ಅದೇನೇನು ಪರ್ಫಾರ್ಮೆನ್ಸ್ ಮಾಡುತ್ತೆ ಎಲ್ಲ ತೋರಿಸುತ್ತೆ ನೋಡಿ ಫ್ರೆಂಡ್ಸ್. ಈಗ ನಾನೀಗ ಪ್ರೆಸ್ ಮಾಡಿಬಿಟ್ಟಿದ್ದೀನಿ. ನೋಡಿ ಎಲ್ಲ ಅದೇ ಮಾಡ್ತಾಯಿದೆ, ನಾನೇನು ಕ್ಲಿಕ್ಕೇ ಮಾಡ್ತಾಯಿಲ್ಲ ರಿಮೋಟಲ್ಲಿ. ಫ್ರೆಂಡ್ಸ್, ಈಗ ನಾನು ಆಲ್ರೆಡಿ ವಾಟರ್ನ ಫಿಲಪ್ ಮಾಡಿದ್ದೀನಿ. ಈಗ ಅದು ಸ್ಮೋಕ್ ಬರೋದು ತೋರಿಸ್ತೀನಿ ನೋಡಿ. ಪ್ರೆಸೆಂಟೇಷನ್ ಆಫ್ ಮಾಡ್ತೀನಿ. ಓಕೆನಾ, ಈಗ ಸ್ಮೋಕ್ ಆನ್ ಮಾಡ್ತೀನಿ ನೋಡಿ. ಹಾಂ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ ಸ್ಮೋಕ್ ಬರ್ತಾ ಇರೋದು ನಿಮಗೆ? ಯಾವ ಥರ ಬರ್ತಾಯಿದೆ ಅಂತ. ಫ್ರೆಂಡ್ಸ್ ಬನ್ನಿ, ನಿಮಗೆ ಇನ್ನೂ ಹತ್ರದಿಂದ ಏನೇನು ಇದನ್ನು ಯಾವ್ಯಾವ ಥರ ಆಟ ಆಡ್ಬೋದು, ಪ್ಲೇ ಮಾಡ್ಬೋದು ಎಲ್ಲ ತೋರಿಸ್ತೀನಿ. ಕಮಾನ್. ಈ ಪ್ಲೇಸು ನಮ್ಮೂರಿಂದ ಒಂದು 3-4 ಕಿಲೋಮೀಟ್ರ್ ದೂರ ಇದೆ. ಅಲ್ಲಿಗೆ ಬಂದಿದ್ದೀವಿ ವಿಡಿಯೋ ಮಾಡೋಕ್ಕೆ. ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಾ ಇದೆ ಪ್ಲೇಸ್. ಇದು ನಮ್ಮ ಕಸಿನ್ಸ್ ಜೊತೆ, 2 ಕಸಿನ್ಸ್ ಜೊತೆ ಬಂದಿದ್ದೀನಿ. ನೋಡಿ ಯಾವ ಥರ ಚೆನ್ನಾಗಿದೆ ಅಲ್ವಾ ಪ್ಲೇಸು. ನಿನ್ನೆ ಮಳೆ ಓದಿತ್ತು, ವಾತಾವರಣ ಸ್ವಲ್ಪ ತಣ್ಣಗೈತೆ. ಬನ್ನಿ ಫ್ರೆಂಡ್ಸ್, ಇಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗೋಣ ನಾವು. ಫ್ರೆಂಡ್ಸ್, JCB ಜೊತೆ ಟ್ರಕ್ನೂ ಸಹ ತಂದಿದ್ದೋ ನಾವು ಮಣ್ಣನ್ನು ಲೋಡ್ ಮಾಡೋಕ್ಕೆ. ಅದ್ರದ್ದು ರಿಮೋಟ್ ನೋಡಿದ್ರೆ ನಾವು ಬ್ಯಾಗಲ್ಲಿ ಬರಬೇಕಾದ್ರೆ ಎಲ್ಲನೂ ಕಟ್ಟೆ ಆಗ್ಬಿಟ್ಟೈತೆ. ಅದು ಫಾರ್ವರ್ಡ್ ಬ್ಯಾಕ್ವರ್ಡ್ ಬಟನ್ನೇ ಕಟ್ ಆಗ್ಬಿಟ್ಟೈತೆ. ಇದನ್ನು ಮತ್ತೆ ನಾವು ಫೆವಿಕೋಲ್ ಹಾಕಿ ಅಂಟಿಸ್ಬೇಕಾಗುತ್ತೆ. ಓಕೆನಾ, ಈಗ ಸದ್ಯಕ್ಕಾಗಲ್ಲ, ವಿಡಿಯೋ ಎಲ್ಲ ಮಾಡ್ಕೊಂಡು ಅದಾದಮೇಲೆ ಮಾಡಬೇಕಾಗುತ್ತೆ ನಾವು. ಓಕೆ ಫ್ರೆಂಡ್ಸ್.
ಫ್ರೆಂಡ್ಸ್, ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ನಿಮ್ಗೆ ಏನೇನು ಅನ್ನಿಸ್ತು ಎಲ್ಲನೂ ಹಾಕಿ, ಬೇರೆ ಬೇರೆ ಯಾವ್ಯಾವ ಥರ ಟಾಯ್ ವೆಹಿಕಲ್ಸ್ನ ನಾವು ಅನ್ಬಾಕ್ಸ್ ಮಾಡಬೇಕು ಎಲ್ಲನೂ ಹೇಳಿ ಕಮೆಂಟಲ್ಲಿ ಟ್ರೈ ಮಾಡ್ತೀವಿ. ಓಕೆನಾ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆನಾ, ನೀವು ಈ ಥರ ಗಿಫ್ಟ್ ಮಾಡಿ ಮಕ್ಳಿಗೆ ಏನಾದ್ರು ಕೊಟ್ಬಿಟ್ರೆ ತುಂಬ ಖುಷಿ ಪಡ್ತಾರೆ. ಅವ್ರಿಗೇನಾದ್ರು ಪರ್ಚೇಸ್ ಮಾಡಿಕೊಟ್ರೆ ನಿಜವಾಗ್ಲೂ ಖುಷಿ ಪಟ್ಬಿಡ್ತಾರೆ. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್ ಫ್ರೆಂಡ್ಸ್.